ಪರಿಶುದ್ಧನೇ, ಮಹೋನ್ನತನೇ, ಪರಲೋಕದಲ್ಲಿರುವ ನನ್ನ ತಂದೆ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳಪ್ಪ ತಂದೆ. ಈಗೋ ತಂದೆ, ಈ ರಾತ್ರಿ ಕಾಲ ಸಮಯದಲ್ಲಿ ತಂದೆ ನಮ್ಮನ್ನೆಲ್ಲರನ್ನು ಪ್ರೀತಿಸಿದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನಪ್ಪ ತಂದೆ. ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನು ತಿಳಿಸಿದ್ದೇನಪ್ಪ ತಂದೆ. ಈಗೋ ತಂದೆ, ಅಲ್ಪಳಾದ ನನ್ನನ್ನು, ಅಯೋಗ್ಯಳಾದ ನನ್ನನ್ನು ತಂದೆ, ನಿಮ್ಮ ಮಾತುಗಳನ್ನು ಮಾತಾಡುವುದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆ ಕೃತಜ್ಞತೆಗಳನ್ನು ವಂದನೆಗಳನ್ನು ತಿಳಿಸುತ್ತಿದ್ದೇನಪ್ಪ ತಂದೆ. ಮಾತನಾಡುವುದು ನಾನಲ್ಲ ತಂದೆ, ನನ್ನ ಮುಖಾಂತರ ನೀವು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ಜ್ಞಾನ ವಿವೇಕ ಇಲ್ಲದಂತ ನನ್ನ ತಂದೆ, ನಿಮ್ಮ ಜ್ಞಾನವನ್ನು ವಿವೇಕವನ್ನು ಕೊಟ್ಟು ನೀವು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ಹಾಡುಗಳನ್ನು ಆಡಿರುವಂತ ನಿಮ್ಮ ಮಕ್ಕಳನ್ನು ಬಲಪಡಿಸಿ ಆಶೀರ್ವದಿಸಿ ತಂದೆ. ನಿಮ್ಮ ನಾಮಕ್ಕೆ ಮಹಿಮ ತರುವ ಮಕ್ಕಳಾಗಿ ನೀವು ಬಲಪಡಿಸಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ವಾಕ್ಯವನ್ನು ಕೇಳ್ತಾ ಇರುವ ಪ್ರತಿಯೊಂದು ಮಕ್ಕಳನ್ನು ನೀವು ದೀವಿಸಿರಿ, ಬಲಪಡಿಸಿರಿ ಎಂದು ಕೇಳುತ್ತಾ ಈ ಚಿಕ್ಕ ಪ್ರಾರ್ಥನಾ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇನ್. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಈ ಲೋಕದಲ್ಲಿ ಜೀವನ ಮಾಡುತ್ತಿರುವಂತ ನಾವುಗಳೆಲ್ಲ ಅನೇಕ ನಮ್ಮ ಜೀವನಗಳಲ್ಲಿ ಅನೇಕ ಕಷ್ಟ ನಷ್ಟಗಳು ಬಂದಾಗ ಕುಗ್ಗಿ ಹೋಗ್ತಾ ಇರ್ತೀವಿ ಪ್ರಿಯರೇ. ಇಲ್ಲ ನಮ್ಮ ಊರಿನಲ್ಲಿ ನಮ್ಮ ಸಂಬಂಧಿಕರದಲ್ಲಿ ಯಾರಾದ್ರೂ ತೀರಿ ಹೋದಾಗ, ಇಲ್ಲ ಯಾರಾದ್ರೂ ಸತ್ತು ಹೋದಾಗ ನಮಗೆ ಒಂದು ಆಲೋಚನೆ ಬರ್ತಾ ಇರುತ್ತೆ ಪ್ರಿಯರೇ. ನಾನು ಕೂಡ ಅನೇಕ ಅಪರಾಧಗಳನ್ನು, ಅನೇಕ ದೋಷಗಳನ್ನು ಮಾಡಿದ್ದೇನೆ. ದೇವರು ನನ್ನನ್ನು ಕೂಡ ಯಾಕೆ ಇನ್ನ ಜೀವಂತರ ಪಟ್ಟಿಯಲ್ಲಿ ದೇವರು ನನ್ನನ್ನು ಇಟ್ಟಿದ್ದಾರೆ ಎಂದುಬಿಟ್ಟು ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರಿಯರೇ. ಹೌದು ಪ್ರಿಯರೇ, ಭೂಮಿ ಮೇಲೆ ಬದುಕುತ್ತಿರುವಂತ ಪ್ರತಿಯೊಂದು ಮನುಷ್ಯನು ದೇವನಿಗೆ ವಿರುದ್ಧವಾಗಿ ಜೀವನ ಮಾಡ್ತಾ ಇರುವಾಗ, ಆದರೂ ದೇವರು ನಮ್ಮ ಮೇಲೆ ಯಾಕೆ ಇಷ್ಟೊಂದು ಕರುಣೆಯನ್ನು, ಪ್ರೀತಿಯನ್ನು ತೋರಿಸ್ತಾರೆ ಅಂದ್ಬಿಟ್ಟು ನಾವು ಪ್ರತಿ ಒಬ್ಬರು ಆಲೋಚನೆ ಮಾಡುವಂತ ವಿಷಯವಾಗಿದೆ ಪ್ರಿಯರೇ. ನಮಗಿಂತ ದೊಡ್ಡವರು, ನಮಗಿಂತ ಚಿಕ್ಕವರು, ಆರೋಗ್ಯವಂತರು, ಬಲಾಢ್ಯರು ಎಲ್ಲರೂ ನಮ್ಮ ಕಣ್ಣ ಮುಂದೆನೆ ತೀರಿ ಹೋದಾಗ, ಸತ್ತು ಹೋದಾಗ ನಮಗೆ ಒಂದು ಆಲೋಚನೆ ಬರುತ್ತೆ. ನಾನು ಯಾವ ಒಂದು ಆರೋಗ್ಯ ಸ್ಥಿತಿಯನ್ನು ನಾನು ಪಾಟಿಸಲಿಲ್ಲ, ಯಾವ ಒಂದು ಹೆಲ್ತಿ ಫುಡ್ ಅನ್ನು ನಾನು ತಿಂದಿಲ್ಲ, ನನಗೆ ಆರೋಗ್ಯವು ಸರಿಗಿಲ್ಲ, ಆದರೂ ಕೂಡ ನನ್ನನ್ನು ದೇವರು ಇನ್ನೂ ಬದುಕಿಸ್ತಾ ಇದ್ದಾನೆ, ಇನ್ನೂ ಕಾಪಾಡ್ತಾ ಇದ್ದಾನೆ. ಕಾರಣ ಏನಂತ ನಾವು ನೋಡುವಾಗ ಪ್ರಿಯರೇ ನಮಗೆ ಗೊತ್ತಾಗುತ್ತೆ, ಅದು ದೇವರ ಒಂದು ಪ್ರೀತಿ, ದೇವರ ಒಂದು ದಯೆ, ದೇವರ ಒಂದು ಕೃಪೆಯಲ್ಲಿ ನಾವು ಇದ್ದೀವಿ. ನಮ್ಮ ಮೇಲೆ ದೇವರು ಕನಿಕರ ಪಟ್ಟು ನಮಗೆ ಇನ್ನೂ ಜೀವನದ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆಯುಷ್ ಕಾಲವನ್ನು ಕೊಟ್ಟು ನಮಗೆ ಈ ಭೂಮಿ ಮೇಲೆ ಜೀವಿಸುವುದಕ್ಕೆ ಅವಕಾಶವನ್ನು ದೇವರು ಕೊಡ್ತಾ ಇದ್ದಾರೆ ಪ್ರಿಯರೇ. ನಾವು ಅಂದುಕೊಟ್ಟಿದ್ದೇವೆ, ನಾನು ಎಕ್ಸಸೈಸ್ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ, ನಾನು ಹೆಲ್ತಿ ಫುಡ್ ತಿಂತಾ ಇದ್ದೀನಿ, ನಾನು ಜೀವನ ಮಾಡ್ತಾ ಇದ್ದೀನಿ, ಕೇವಲ ನನ್ನ ಬಗ್ಗೆ ನಾನು ಕೇರ್ ತಗೋತಾ ಇದ್ದೀನಿ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ನಾವು ಆಲೋಚನೆ ಮಾಡ್ತಾ ಇದೀವಿ ಪ್ರಿಯರೇ. ನಮ್ಮಿಂದ ನಾವು ಚೆನ್ನಾಗಿಲ್ಲ, ದೇವರ ದಯೆಯಿಂದ ನಾವು ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ನಾವು ಆಲೋಚನೆ ಮಾಡ್ಬೇಕು ಪ್ರಿಯರೇ. ಆದ್ರೆ ನಮಗೆ ಒಂದು ಆಲೋಚನೆ ಬರುತ್ತೆ, ನಾನು ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ನೋವುಗಳು ನಮ್ಮ ಜೀವನದಲ್ಲಿ ಬಂದಾಗಲೂ ಕೂಡ ದೇವರು ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಪ್ರಿಯರೇ. ಒಂದು ಕುಟುಂಬದಲ್ಲಿ ವೃದ್ಧರಿಗಿಂತ ಯೌವನಸ್ಥರು ಅವರು ತೀರಿ ಹೋದಾಗ ವೃದ್ಧರು ಅಳ್ತಾ ಇರ್ತಾರೆ, ನನ್ನನ್ನಾದ್ರೂ ದೇವರು ಕರಿಬಾರ್ದ, ಇವ್ರಿಗಿನ್ನ ಒಂದು ಜೀವಿತ ಇದೆ, ಒಂದು ಅವಕಾಶವಿದೆ, ಆದ್ರೂ ಇವರ ಒಂದು ಜೀವನ ನಾಶನ ಆಗೋಗ್ಬಿಡ್ತಲ್ಲ, ಇವ್ರು ಸತ್ತೋಗ್ಬಿಟ್ರಲ್ಲ, ಇವರ ಒಂದು ಜೀವನದಲ್ಲಿ ಯಾವ ಸುಖನು ಸಂತೋಷನ ಇಲ್ದೆ ಹೋಗ್ಬಿಟ್ರಲ್ಲ, ದೇವರು ಇವರನ್ನು ಕರೆದುಕೊಂಡು ಹೋದ್ರಲ್ಲ, ನನಗೆ ವಯಸ್ಸಾಗಿತ್ತು ನನ್ನನ್ನು ಕರೆದುಕೊಂಡು ಹೋಗ್ತಾ ಇಲ್ವಲ್ಲ ಅಂದ್ಬಿಟ್ಟು ದೇವರ ಬಗ್ಗೆ ದೂಷಣವನ್ನು ಮಾಡ್ತಾ ಇರ್ತಾರೆ ಪ್ರಿಯರೇ. ದೇವರ ಒಂದು ಆಲೋಚನೆಗೆ ವಿರುದ್ಧವಾಗಿ ಕೂಡ ಮಾತನಾಡ್ತಾ ಇರ್ತಾರೆ ಪ್ರಿಯರೇ. ಅದು ನಮ್ಮ ಒಂದು ಕೈಯಲ್ಲಿ ಇಲ್ಲ, ದೇವರ ಒಂದು ಕೈಯಲ್ಲಿ ಇದೆ. ನಮ್ಮ ಜೀವನ ಒಂದು ಆಯುಷ್ಯ ಕಾಲ ಎಷ್ಟು ಗಂಟೆ ನಾವು ಬದುಕಿರಬೇಕು, ಯಾವಾಗ ನಾವು ಸಾಯಬೇಕು ಎಂದ್ಬಿಟ್ಟು ದೇವರ ಕೈಯಲ್ಲಿ ಇದೆ ಪ್ರಿಯರೇ. ದೇವರ ಒಂದು ಆಲೋಚನೆಗೆ ನಾವು ವಿರುದ್ಧವಾಗಿ ಮಾತನಾಡಬಾರದು ಎಂದು ಈ ಮಾತುಗಳನ್ನು ದೇವರು ತಿಳಿಸ್ತಾ ಇರ್ತಾರೆ ಪ್ರಿಯರೇ. ನಾವು ಒಂದು ವಚನವನ್ನು ನೋಡಿಕೊಂಡು ವಾಕ್ಯದ ಸಂದೇಶದ ಕಡೆಗೆ ಹೋಗೋಣ. ಯೋಬನ ಗ್ರಂಥ 7ನೇ ಅಧ್ಯಾಯ 15 ವಚನ, 15ರಿಂದ 16 ವಚನ ಗಂಟ ಓದಿ. ಯೋಬನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. ಮತ್ತು ಅರಸನು, ಯೋಬನ ಗ್ರಂಥ 7ನೇ ಅಧ್ಯಾಯ, ನನ್ನ ಆತ್ಮವು ಈ ಅಸ್ಥಿ ಪಂಜರದಲ್ಲಿ ಉಳಿಯುವುದಕ್ಕಿಂತಲೂ ಉಸಿರು ಕಟ್ಟಿ ಸಾಯುವುದೇ ಲೇಸೆಂದು ಇಚ್ಛಿಸುತ್ತದೆ. ನಾನು ಬೇಸರಗೊಂಡಿದ್ದೇನೆ, ನಿತ್ಯವಾಗಿ ಬದುಕುವುದಕ್ಕೆ ಇಷ್ಟವಿಲ್ಲ. ನನ್ನನ್ನು ಬಿಟ್ಟು ಬಿಡು, ನನ್ನ ದಿನಗಳು
ಉಸಿರಿನಂತಿವೆ. ಸಾಕು ಪ್ರಿಯರೇ, ಇಲ್ಲಿ ಯೋಬನ ಒಂದು ಜೀವಮಾನದಲ್ಲಿ ಕಷ್ಟಗಳು ಬರ್ತವೆ ಪ್ರಿಯರೇ, ತೊಂದರೆಗಳು ಬರ್ತವೆ ಪ್ರಿಯರೇ. ಯೋಬನ್ ಅಂದುಕೊಳ್ತಾನೆ, ಈ ಅಸ್ಥಿ ಪಂಜರದಲ್ಲಿ ನಾನು ಇರುವುದಕ್ಕಿಂತ ಸಾಯುವುದೇ ಲೇಸಿ ಎಂದು ಬಿಟ್ಟು ಆಲೋಚನೆ ಮಾಡ್ತಾನೆ ಪ್ರಿಯರೇ. ನನಗೆ ಇನ್ನು ಜೀವನ ಮಾಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಆಗತ್ತಾ ಇಲ್ಲ, ನಾನು ಉಸಿರುಗಟ್ಟಿ ಸತ್ತೋಗಿದ್ರೆ ಚೆನ್ನಾಗಿರೋದು, ನನಗೆ ಅದೇ ಒಳ್ಳೇದು, ನನ್ಗೆ ಬದುಕುವುದು ಸ್ವಲ್ಪವಾದ್ರೂ ಇಷ್ಟ ಇಲ್ಲ, ದೇವ್ರೇ ನನ್ನನ್ನು ಬಿಟ್ಟು ಬಿಡು, ನಾನು ಸತ್ತೋಗ್ಬಿಡ್ತೀನಿ, ನನ್ಗೆ ಈ ಜೀವನ ಬೇಡ ಅಂದ್ಬಿಟ್ಟು ಯೋಬನು ದೇವರ ಹತ್ರ ಹೇಳ್ಕೊಳ್ತಾ ಇದ್ದಾನೆ ಪ್ರಿಯರೇ. ಆದರೆ ಯೋಬನನ್ನು ದೇವರು ಸಾಯುವುದಕ್ಕೆ ಬಿಡಲಿಲ್ಲ ಪ್ರಿಯರೇ. ಯಾಕಂದ್ರೆ ಒಬ್ಬರ ಸಾವು, ಒಂದು ಮನುಷ್ಯನ ಸಾವು ಆತನು ಸೃಷ್ಟಿ ಮಾಡಿರುವಂತ ದೇವರ ಕೈಯಲ್ಲಿ ಇದೆ ಪ್ರಿಯರೇ. ನಾವು ಆಲೋಚನೆ ಮಾಡ್ತೀವಿ, ನಾವು ನೊಂದುಕೊಂಡು ಅನೇಕ ಕಷ್ಟಗಳಲ್ಲೂ ಬಂದಾಗ ನಮ್ಗೆ ಈ ಜೀವನ ಸಾಕಾಗಿಬಿಟ್ಟಿದೆ, ಇಂಥ ಒಂದು ಜೀವನ ನನಗೆ ಬೇಡ, ಇಂಥ ಒಂದು ಕಷ್ಟ ನನಗೆ ಬೇಡ, ನನಗೆ ಸಹಿಸಕ್ ಆಗಲ್ಲ, ನನಗೆ ಇಂಥ ಕಷ್ಟಗಳನ್ನು ನಾನು ಮುಂದೆ ಇಟ್ಟುಕೊಂಡು ನಾನು ಜೀವನ ಮಾಡೋಕೆ ಆಗಲ್ಲ ಅಂದ್ಬಿಟ್ಟು ನಾವು ಆಲೋಚನೆ ಮಾಡ್ತಿದೀವಿ. ಯೋಬನವರು ಕೂಡ ಹಾಗೆ ಆಲೋಚನೆ ಮಾಡಿದ್ರು, ದೇವರ ಹತ್ರ ಹೇಳ್ಕೊಂಡು, ದೇವ್ರೇ ಈ ಅಸ್ಥಿ ಪಂಜರದಲ್ಲಿ ನಾನು ಇರುವುದಕ್ಕಿಂತ ಸಾಯುವುದೇ ಲೇಸು, ಇಂಥ ಒಂದು ಜೀವನ ನನಗೆ ಬೇಡ, ನಾನು ಉಸಿರುಗಟ್ಕೊಂಡು ಸತ್ತೋಗ್ಬಿಡ್ತೀನಿ, ದೇವ್ರೇ ನನ್ನ ಬಿಟ್ಟುಬಿಡು ಅಂದ್ಬಿಟ್ಟು ಕೇಳ್ಕೊಳ್ತಾರೆ ಪ್ರಿಯರೇ. ಆದ್ರೆ ಯೋಬನನ್ನು ದೇವರು ಬಿಡಲಿಲ್ಲ ಪ್ರಿಯರೇ. ಯಾಕಂದ್ರೆ ಯೋಬನ ಒಂದು ಮರಣ ಅನ್ನೋದು ದೇವರ ಕೈಯಲ್ಲಿ ಇದೆ ಪ್ರಿಯರೇ. ನಾವು ಕೂಡ ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದ ಕುರಿತು ನಾವು ಕುಗ್ಗಿ ಹೋಗ್ತಾ ಇರ್ತೀವಿ ಪ್ರಿಯರೇ. ನಮ್ಮ ಜೀವನದ ಕುರಿತು ನಾವು ಅನೇಕ ಆಲೋಚನೆಗಳನ್ನು ಇಟ್ಟುಕೊಂಡಾಗ ಅವು ಯಾವ ನೆರವೇರುವುದಿಲ್ಲ, ನನ್ನ ಆಸೆ ನೆರವೇರಲಿಲ್ಲ, ನಾನು ಇನ್ನು ಬದುಕಿದ್ರು ಒಂದೇ, ಸತ್ರು ಒಂದೇ ಎಂದು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರಿಯರೇ. ನಾವು ಇನ್ನೊಂದು ವಚನವನ್ನು ನೋಡ್ಕೊಳ್ಳೋಣ. ಕೀರ್ತನೆಗಳ ಗ್ರಂಥ, ದಾವೀದನ ಬರೆದ ಕೀರ್ತನೆಗಳ 42ನೇ ಅಧ್ಯಾಯ 5ನೇ ವಚನ. ಕೀರ್ತನೆಗಳ ಗ್ರಂಥ 42ನೇ ಅಧ್ಯಾಯ 5ನೇ ವಚನ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದನ್ನು ಹೀಗೆ ವ್ಯಕ್ತಪಡುವುದೇಕೆ? ಕುಗ್ಗಿ ಹೋಗಿರುವುದು ಏನು? ಹೀಗೆ ವ್ಯಥೆ ಪಡುವುದು ಏಕೆ? ದಾವೀದನು ಕೂಡ ತನ್ನ ಜೀವನವನ್ನು ನೆನೆಸಿಕೊಂಡು ಕುಗ್ಗಿ ಹೋಗ್ತಾ ಇದ್ದಾನೆ, ವ್ಯಥೆ ಪಡ್ತಾ ಇದ್ದಾನೆ. ನಾವು ಮನುಷ್ಯರಾಗಿ ಅನೇಕ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಕುಗ್ಗಿ ಹೋದಾಗ, ನಾವು ವ್ಯಥೆ ಪಟ್ಟಾಗ ನಮ್ಮ ಶರೀರದಲ್ಲಿ ಅನೇಕ ಒಂದು ಏನಂತಾರೆ, ರಕ್ತ ಒಂದು ಸರಫರ ಆಗೋದಿಲ್ಲ, ನರಗಳಿಗೆ ಹೊರಡೋದಿಲ್ಲ. ಅಂತ ಸಮಯದಲ್ಲಿ ನಮ್ಗೆ ಒಂದು ಅಟ್ಯಾಕ್ ಬರುವುದು, ಮತ್ತೆ ಒಂದು BP ಬರುವುದು, BP ಹೆಚ್ಚಾಗುವುದು. ಯಾಕಂದ್ರೆ ಇಂಥ ಮನಸ್ಸಿನಲ್ಲಿ ಕುಗ್ಗಿ ಹೋದಾಗ ನಮ್ಮ ಶರೀರದಲ್ಲಿ ಆಗುವ ಒಂದು ಲಕ್ಷಣಗಳು ಒಂದು ಮನುಷ್ಯನ ಒಂದು ಪ್ರಾಣವನ್ನು ತೆಗೆದು ಬಿಡುತ್ತಾ ಪ್ರಿಯರೇ. ಆದರೂ ಕೂಡ ದೇವರು ಹೇಳ್ತಾ ಇದ್ದಾನೆ, ಈ ಕೆಳಗಡೆ ವಚನ ಓದಿ. ದೇವರನ್ನು ನಿರೀಕ್ಷಿಸುವ ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾವು ಕುಗ್ಗಿ ಹೋದಾಗ, ನಾವು ಒಂದು ವ್ಯಥೆ ಪಡುವಾಗ, ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಕಷ್ಟಗಳಲ್ಲಿ ನೊಂದು ಹೋದಾಗ ನಮ್ಮನ್ನು ಕಾಪಾಡುವುದು, ನಮ್ಮನ್ನು ರಕ್ಷಿಸುವುದು ಯಾರಂದ್ರೆ ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ದಾನೆ, ರಕ್ಷಕನು ಆಗಿದ್ದಾನೆ, ದೇವರು ಆಗಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ಗಳು ಹೇಳ್ತಾರೆ, ನೀವು ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಿದ್ರೆ ನಿಮ್ಗೆ BP ರೈಸ್ ಆಗ್ಬಿಡುತ್ತೆ, ನಿಮ್ ಬಾಡಿಯಲ್ಲಿ ರಕ್ತ ಹರಿದಾಡುವುದಿಲ್ಲ, ಹಾಗಾಗ್ಬಿಟ್ಟು ಎಲ್ಲ ನರಗಳು ಸ್ಟಕ್ ಆಗ್ಬಿಟ್ಟು ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರ್ಬೋದು, ನೀವು ಸಾಯ್ಬೋದು. ಅದಕ್ಕೆ ನೀವು ಯಾವ ವಿಷಯದಲ್ಲೂ ನೀವು ಚಿಂತಿಸಬೇಡಿರಿ. ಹಾರ್ಟ್ ಅಟ್ಯಾಕ್ ಇದ್ದವ್ರಿಗೆ ಹೇಳ್ತಾರೆ ಪ್ರಿಯರೇ, ಯಾವೊಂದು ಶಾಕ್ ಕೊಡುವಂತ ಒಂದು ವಿಷಯಗಳನ್ನ ಅವ್ರಿಗೆ ಹೇಳ್ಬೇಡ್ರಿ. ಅವರು ಕುಗ್ಗಿ ಹೋಗ್ಬಿಟ್ಟು ಅವರು ಸಾಯುವಂತ ಸಂದರ್ಭಗಳು ಜಾಸ್ತಿ ಇರ್ತವೆ. ಅದಕ್ಕೆ ಡಾಕ್ಟರ್ಗಳು ಹೇಳ್ತಾರೆ, ಒಂದು ಕಷ್ಟ ಕಾಲದ ವಿಷಯಗಳಾಗಲಿ, ಒಂದು ಮನಸ್ಸಿಗೆ ನೋವು ಕೊಡುವಂತ ವಿಷಯಗಳಾಗಲಿ ಹೇಳಬಾರ್ದು ಎಂದ್ಬಿಟ್ಟು ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ ಪ್ರಿಯರೇ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಯಾವ ರೋಗ ಆಗಲಿ, ಯಾವ ಕಷ್ಟ ಆಗಲಿ, ನಮಗೆ ಬಂದಾಗ ನಾವು ದೇವರನ್ನು ನಿರೀಕ್ಷಿಸುವವರಾಗಿರಬೇಕು. ಯಾಕಂದ್ರೆ ನಮ್ಮನ್ನು ರೂಪಿಸಿದವರು ದೇವರಾಗಿದ್ದಾರೆ, ನಮ್ಮನ್ನು ನಿರ್ಮಾಣಿಸಿದವರು ದೇವರು ಆಗಿದ್ದಾರೆ. ನಮ್ಮ ಕಷ್ಟ ಕಾಲದಲ್ಲಿ ನಾವು ದೇವರನ್ನು ನಿರೀಕ್ಷಿಸುವವರಾಗಿ, ಆತನ ಮೇಲೆ ಆಧಾರ ಪಡುವವರಾಗಿ ಇರಬೇಕು ಪ್ರಿಯರೇ. ನಾವು ಇನ್ನೊಂದು ವಚನವನ್ನು ನೋಡ್ಕೊಳ್ಳೋಣ. ಪ್ರಲಾಪಗಳು 3ನೇ ಅಧ್ಯಾಯ 19ನೇ ವಚನ 20ನೇ ವಚನ. ಪ್ರಲಾಪಗಳು 3ನೇ ಅಧ್ಯಾಯ
ಮೂರನೇ ಅಧ್ಯಾಯ 19-20 ವಚನಗಳು. ಪ್ರಾಲಾಪಗಳು. ನಾನು ಅಲೆದು ಕಷ್ಟಪಟ್ಟದ್ದನ್ನು ಚಿತ್ತಕ್ಕೆ ತಂದುಕೋ. ಕಹಿಯಾದ ನನ್ನ ಆಹಾರ ಪಾನಗಳನ್ನು ಜ್ಞಾಪಕ ಮಾಡಿಕೋ. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ. ಇಲ್ಲಿ ಪ್ರವಾದಿ ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ಆತನು ಅಲೆದಾಡಿ ಕಷ್ಟಪಟ್ಟು ಒಂದು ಜೀವನವನ್ನು ನಡೆಸಿರುವಾಗ ಆತನು ಆ ವಿಷಯಗಳನ್ನೆಲ್ಲ ಮನಸ್ಸಲ್ಲಿ ತಂದುಕೊಂಡು ಕುಗ್ಗುತ್ತಾ ಇರ್ತಾನೆ ಪ್ರಿಯರೇ. ನಾವು ನಮ್ಮ ಜೀವನದಲ್ಲಿ ನಡೆದಿರುವಂತ ಕಷ್ಟಗಳನ್ನು, ನೋವುಗಳನ್ನು, ನಾವು ಅನೇಕ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಗ್ಗುತ್ತಾ ಇರ್ತೀವಿ ಪ್ರಿಯರೇ. ಅನೇಕ ಸಂದರ್ಭಗಳಲ್ಲಿ ಹೋದ ವರ್ಷ ನಡೆದುವಂತ ಸಂದರ್ಭಗಳನ್ನು, 10 ವರ್ಷ ಹಿಂದೆ ನಡೆದಿರುವಂತ ಸಂದರ್ಭಗಳನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಗ್ಗುತ್ತಾ ಇರ್ತೀವಿ ಪ್ರಿಯರೇ. ದೇವರು ಹೇಳ್ತಿದ್ದಾನೆ, ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನೀವು ನಿಶ್ಚಿಂತವಾಗಿರ್ರಿ ಅಂತ ದೇವರು ಹೇಳಿರುವಾಗ ನಾವು ಏನ್ ಮಾಡ್ತೀವಿ ಅಂದ್ಬಿಟ್ರೆ, ಯಾವಾಗೋ ನಡೆದಿರುವಂತ ಸಂದರ್ಭಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಬಗ್ಗೆ ನಾವು ಕುಗ್ಗೋವರಾಗಿ, ಆಲೋಚನೆ ಮಾಡೋವರಾಗಿ ಇದ್ದು ಬಿಟ್ಟು ನಮ್ಮ ಶರೀರವನ್ನು ಬಲಹೀನತೆಯಲ್ಲಿ ನಾವು ಮಾಡುವುದಕ್ಕೆ ಸಿದ್ಧರಾಗಿರ್ತೀವಿ ಪ್ರಿಯರೇ. ಆದ್ರೆ ದೇವರು ಹೇಳ್ತಿದ್ದಾನೆ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿರಿ. ಅದಕ್ಕೆ ನೀವು ಇನ್ನೊಂದ್ಸಲ ಓದಿ 20ನೇ ವಚನ. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಅದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ. ನಮ್ಮ ಜೀವನಗಳಲ್ಲಿ ಕಷ್ಟ ನೋವುಗಳು ಬಂದಾಗ ನಾವು ಯಾರ ಒಂದು ಕರುಣೆಯನ್ನು ನೆನಪಿಗೆ ತಂದುಕೊಳ್ಬೇಕಂತಂದ್ರೆ ದೇವರ ಒಂದು ಕರುಣೆಯನ್ನು ನೆನಪಿಗೆ ತಂದುಕೊಳ್ತಾ ಇರ್ಬೇಕು ಪ್ರಿಯರೇ. ನಮ್ಮ ಜೀವನವೆಲ್ಲ ಕಷ್ಟಗಳು ಇದ್ದರು ಯಾವತ್ತೋ ಒಂದಿನ ದೇವರು ನನ್ನ ಕಡೆ ನೋಡ್ತಾರೆ, ನನ್ನ ಜೀವನವನ್ನು ಸರಿ ಮಾಡ್ತಾರೆ ಎಂದುಬಿಟ್ಟು ನಾವು ದೃಢ ನಿರ್ಣಯನ್ನು ತೆಗೆದುಕೊಂಡು ನಾವು ಜೀವನ ಮಾಡ್ತಾ ಇರಬೇಕು ಪ್ರಿಯರೇ. ಇಲ್ಲ, ನನಗೆ ಇಷ್ಟ ಇಲ್ಲ, ನನ್ಗೆ ಈ ಜೀವನ ಇಷ್ಟ ಇಲ್ಲ, ನನ್ನ ಒಂದು ಬದುಕೆ ನನಗೆ ಇಷ್ಟ ಇಲ್ಲ, ಯಾವಾಗ ನೋಡಿದ್ರೆ ಕಷ್ಟಗಳೇ ದುಃಖಗಳೇ ಇಂಥವೇ ನನ್ನ ಜೀವನದಲ್ಲಿ, ನಾನು ಯಾವತ್ತು ಸಂತೋಷವಾಗಿಲ್ಲ, ನನಗೆ ಇಷ್ಟಪಟ್ಟಂತೆ ನಾನು ಜೀವನ ಮಾಡ್ತಾ ಇಲ್ಲ, ನಾನು ಇಷ್ಟು ವರ್ಷ ಜೀವನ ಮಾಡಿದೀನಿ ಅಂದ್ರೆ ಒಂದೂನು ನನ್ನ ಜೀವನದಲ್ಲಿ ಸಂತೋಷವಿಲ್ಲ ಅಂದ್ಬಿಟ್ಟು ಅನೇಕ ಸಾರಿ ನಾವು ಆಲೋಚನೆ ಮಾಡಿಬಿಟ್ಟು ನಾವು ಸಾಯ್ಬೇಕು, ನನ್ಗೆ ಈ ಜೀವನ ಬೇಡ ಅಂತ ಅನ್ಕೊಳ್ತೀವಿ ಪ್ರಿಯರೇ. ಆದ್ರೆ ದೇವರು ನಾವು ಸಾಯುವುದಕ್ಕೆ ದೇವರು ಅವಕಾಶವನ್ನು ಕೊಡೋದಿಲ್ಲ ಪ್ರಿಯರೇ. ಕಾರಣ ನಾವು ಉಳಿದಿದ್ದೀವಿ, ನಾವು ಬದುಕ್ತಾ ಇದೀವಿ ಅಂದ್ರೆ ಒಂದೇ ಒಂದು ಕಾರಣ ಪ್ರಿಯರೇ. ನಾವು ಒಂದು ವಚನವನ್ನು ನೋಡ್ಕೊಳ್ಳೋಣ. ಪ್ರಾಲಾಪಗಳು 3ನೇ ಅಧ್ಯಾಯ 22ನೇ ವಚನ. ಅದ್ರ ಕೆಳಗಡೆ ಇರುತ್ತೆ ನೋಡಿ. ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ನಾವು ಇವತ್ತು ಎಷ್ಟೇ ನೋವುಗಳು ಬಂದ್ರು, ಎಂತ ಅಪಾಯಕರವಾದ ರೋಗಗಳು ಬಂದ್ರು, ಎಷ್ಟೋ ಭಯಂಕರವಾದ ತುಫಾನುಗಳು ಬಂದ್ರು, ಅನೇಕ ಸಂದರ್ಭಗಳಲ್ಲಿ ಬಿಸಿಲು ಜಾಸ್ತಿ ಇದ್ರು ಅನೇಕರು ಬಿಸಿಲಿನಿಂದ ಕೂಡ ಸಾಯ್ತಾ ಇದ್ದಾರೆ, ಮಳೆ ಬರುವುದರಿಂದ ಸಾಯ್ತಾ ಇದ್ದಾರೆ, ಗಿಡಗಳು ಬೀಳುವುದರಿಂದ ಸಾಯ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳು ಆಗ್ತಾ ಇದ್ರು ಸಾಯ್ತಾ ಇದ್ದಾರೆ. ಆದರೂ ಇಷ್ಟೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದ್ರು, ನಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇದ್ರು, ನಾವು ಬದುಕಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಾವು ಸುರಕ್ಷಿತವಾಗಿ ಇದ್ದೀವಿ ಅಂದ್ರೆ ಕಾರಣ ಯಾರು ಅಂತ ಪ್ರಿಯರೇ? ದೇವರ ಒಂದು ಕರುಣೆ, ಕೃಪೆ. ಇನ್ನೊಂದ್ಸಲ ಓದ್ಕೊಳ್ಳೋಣ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು ಪ್ರಿಯರೇ. ನಾವು ಬದುಕುವುದಕ್ಕೆ ಕಾರಣ ಏನು ಅಂದ್ರೆ ದೇವರಾಗಿದ್ದಾರೆ ಪ್ರಿಯರೇ. ನಾವು ಬದುಕಿದ್ದೀವಿ, ನಾವು ಸುರಕ್ಷಿತವಾಗಿ ಇದ್ದೀವಿ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಅಂತೆ ಪ್ರಿಯರೇ? ದೇವರು ಕಾರಣರಾಗಿದ್ದಾರೆ, ಆತನ ಒಂದು ಕೃಪೆ ಕಾರಣ ಆಗಿದೆ ಪ್ರಿಯರೇ. ನಾವು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಜೀವನ ಮಾಡ್ತಾ ಇರಬೇಕು ಪ್ರಿಯರೇ. ನಾವು ಆತನ ಒಂದು ಪ್ರೀತಿಯನ್ನು, ಆತನ ಒಂದು ಕೃಪೆಯನ್ನು ನಾವು ನೆನೆಸಿಕೊಂಡು ಈ ಭೂಮಿ ಮೇಲೆ ಜೀವನ ಮಾಡ್ತಾ ಇರಬೇಕು ಪ್ರಿಯರೇ.
ದೇವರು ನನ್ನ ಯಾಕೆ ಕಾಪಾಡ್ತಾರೆ? ನಾನು ಅನೇಕ ಅಪರಾಧಗಳನ್ನು ಮಾಡಿದ್ದೇನೆ, ಅನೇಕ ಪಾಪಗಳನ್ನು ಮಾಡಿದ್ದೇನೆ, ಅನೇಕ ದೋಷಗಳನ್ನು ಮಾಡಿದ್ದೇನೆ. ದೇವರು ನನ್ನ ಮೇಲೆ ಯಾಕೆ ಕೃಪೆ ಇಡ್ತಾರೆ? ನನ್ನ ಮೇಲೆ ಯಾಕೆ ಕರುಣೆ ತೋರಿಸ್ಬೇಕು? ನನ್ನ ಮೇಲೆ ಯಾಕೆ ದಯೆ ತೋರಿಸ್ಬೇಕು ಎಂದು ನಾವು ಆಲೋಚನೆ ಮಾಡಿದ್ರೆ ಪ್ರಿಯರೇ, ದೇವರ ಜನಾಂಗವಾಗಿ ಒಂದು ಜನಾಂಗವನ್ನು ದೇವರು ಏರ್ಪಾಟು ಮಾಡಿಕೊಳ್ತಾನೆ ಪ್ರಿಯರೇ. ಅವರೇ ಇಸ್ರಾಯೇಲಿಯರು ಪ್ರಿಯರೇ. ಇಸ್ರಾಯೇಲಿಯರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರು. ದೇವರ ಒಂದು ಮಾತನ್ನು ಅವರು ಕೇಳಲಿಲ್ಲ. ಆದರೂ ಕೂಡ ದೇವರು ಅವರನ್ನು ಪ್ರೀತಿಸಿದರು ಪ್ರಿಯರೇ. ಐಗುಪ್ತದಲ್ಲಿ ಆ ಒಂದು ಜನಾಂಗ ದಾಸತ್ವದಲ್ಲಿ ಇರುವಾಗ ಅವರ ಒಂದು ಕಷ್ಟವನ್ನು ನೋಡಿ, ಅವರ ಒಂದು ಬಾಧೆಯನ್ನು ನೋಡಿ, ಅವರ ಒಂದು ಕುಗ್ಗುತನ ನೋಡ್ಬಿಟ್ಟು ಅವ್ರ ಮೇಲೆ ಕರುಣೆ ತೋರಿಸಿದ್ರು ಪ್ರಿಯರೇ. ಐಗುಪ್ತದಿಂದ ತನ್ನ ಜನಾಂಗವನ್ನು ಬಿಡಿಸಿಕೊಂಡ್ರು ಪ್ರಿಯರೇ. ಯಾಕಂದ್ರೆ ದೇವರು ತನ್ನ ಮಕ್ಕಳನ್ನು ಅಷ್ಟೊಂದು ಪ್ರೀತಿ ಮಾಡ್ತಾರೆ ಪ್ರಿಯರೇ. ಅವ್ರು ಎಷ್ಟೇ ವಿರುದ್ಧವಾಗಿ ನಡೆದುಕೊಂಡ್ರು ಕೂಡ ದೇವರು ನನ್ನ ಮಕ್ಕಳನ್ನು ನಾನು ಪ್ರೀತಿಸಬೇಕು, ನನ್ನ ಮಕ್ಕಳನ್ನು ನಾನು ಕ್ಷಮಿಸಬೇಕು, ನನ್ನ ಮಕ್ಕಳನ್ನು ಹೊಸ ಒಂದು ದಾರಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕೆಂದು ದೇವರ ಆಲೋಚನೆ ಮಾಡುತ್ತಿರುವಾಗ, ಮನುಷ್ಯರಾದಂತ ನಾವು ಆತನ ಒಂದು ದಯವನ್ನು, ಆತನ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಇಷ್ಟಾನುಸಾರ ನಾವು ಜೀವನ ಮಾಡುತ್ತಾ ನಮ್ಮ ಜೀವನವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀವಿ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡುವವರಾಗಿರ್ಬೇಕು ಪ್ರಿಯರೇ. ಇರ್ಮೀಯನ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ಇರೆಮೀಯನು 2ನೇ ಅಧ್ಯಾಯ 8ನೇ ವಚನ. ಇರೆಮೀಯನ ಗ್ರಂಥ 2ನೇ ಅಧ್ಯಾಯ. ಯಾಜಕರಿಗೆ ಯೆಹೋವನು ಎಲ್ಲಿ ಎಂಬ ವಿಚಾರವೇ ಇರಲಿಲ್ಲ. ಧರ್ಮೋಪದೇಶಕರು ನನ್ನನ್ನು ತಿಳಿಯಲಿಲ್ಲ. ಪಾಲಕರು ನನಗೆ ದ್ರೋಹ ಮಾಡಿದರು. ಪ್ರವಾದಿಗಳು ಬಾಳ್ ದೇವತೆಯ ಆವೇಶದಿಂದ ಪ್ರವಾದಿಸಿ ಕೆಲಸಕ್ಕೆ ಬಾರದವುಗಳನ್ನು ಸೇವಿಸಿದರು. ಸಾಕು ಪ್ರಿಯರೇ. ಇಲ್ಲಿ ಇಸ್ರಾಯೇಲಿಯರ ಒಂದು ಯಾಜಕರಾಗಿರ್ಬೋದು, ಧರ್ಮ ಉಪದೇಶಕರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಇವರೆಲ್ಲರಿಗೂ ದೇವರು ಯಾರು ಅಂತ ಗೊತ್ತಿತ್ತು ಪ್ರಿಯರೇ. ದೇವರು ಯಾರು ಅಂತ ಗೊತ್ತಿತ್ತು. ಅವರನ್ನು ಸೃಷ್ಟಿ ಮಾಡಿರುವ ದೇವರು ಇವರೇ ಅಂತ ಗೊತ್ತಿತ್ತು. ಆದರೂ ಕೂಡ ಇವರು ಏನು ಮಾಡಿದ್ರು? ದೇವರಿಗೆ ದ್ರೋಹ ಮಾಡಿದ್ರು ಪ್ರಿಯರೇ. ಗೊತ್ತಿದ್ರು ಕೂಡ ಯಾರೋ ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಬಾಳ್ ದೇವತೆಯನ್ನು ತಮ್ಮ ದೇವತೆಯಾಗಿ ಸ್ವೀಕಾರ ಮಾಡಿಕೊಂಡು ಯೆಹೋವ ದೇವರಿಗೆ ಇವರು ದ್ರೋಹ ಮಾಡಿದ್ರು ಪ್ರಿಯರೇ. ಅನೇಕ ಜನರನ್ನು ತಪ್ಪು ದಾರಿಯಲ್ಲಿ ನಡೆಸಿದ್ರು ಪ್ರಿಯರೇ. ಆದರೂ ಕೂಡ ದೇವರು ಅವರೊಂದಿಗೆ ಕರುಣೆಯನ್ನು ತೋರಿಸಿದ ಪ್ರಿಯರೇ. ಅವರ ಮೇಲೆ ದಯೆ ಇಟ್ರು ಪ್ರಿಯರೇ. ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ವಿರುದ್ಧವಾಗಿ ನಡೀತಾ ಇರ್ತೀವಿ ಪ್ರಿಯರೇ. ದೇವರ ಒಂದು ಆಜ್ಞೆಗಳನ್ನು, ದೇವರ ಒಂದು ಕಟ್ಟಡಗಳನ್ನು ನಾವು ಪಾಲಿಸುವುದಿಲ್ಲ ಪ್ರಿಯರೇ. ಯಾಕಂದ್ರೆ ಅವು ಪಾಲಿಸೋದಕ್ಕೆ ನಮ್ಗೆ ಆಗಲ್ಲ. ನಾವು ಈ ಮಣ್ಣಿನ ಶರೀರವನ್ನು ಧರಿಸಿಕೊಂಡಂತ ನಮಗೆ ಅನೇಕ ಒಂದು ಆಲೋಚನೆಗಳು, ಅನೇಕ ಒಂದು ಈ ಒಂದು ಶರೀರ ಒಂದು ಕಾರ್ಯಗಳು ಇರ್ತವೆ ಪ್ರಿಯರೇ. ಅವೆಲ್ಲವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ದೇವರ ಇಷ್ಟಾನುಸಾರವಾಗಿ ನಾವು ಜೀವನ ಮಾಡೋಕೆ ಆಗಲ್ಲ ಎಂದು ಬಿಟ್ಟು ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ರು ಪ್ರಿಯರೇ. ಇಸ್ರಾಯೇಲಿಯರು ಜನಾಂಗದವರು ಕೂಡ ಹಾಗೆ ಮಾಡಿದ್ರು ಪ್ರಿಯರೇ. ನಾವು ಕೆಳಗಡೆ ವಚನವನ್ನು 10ನೇ ವಚನ. ಆದ ಕಾರಣ ನಾನು ನಿಮ್ಮೊಂದಿಗೆ ಇನ್ನೂ ವ್ಯಾಜ್ಯವಾಡುವೆನು, ನಿಮ್ಮ ಸಂತಾನದವರೊಂದಿಗೂ ವ್ಯಾಜ್ಯವಾಡಿದು ಎಂದು ಯೆಹೋವನು ಅನ್ನುತ್ತಾನೆ. ಕಿತ್ತಿಮ್ ದೀಪಗಳಿಗೆ ಹೋಗಿ ನೋಡಿರಿ, ಕೆದಾರಿಗೆ ಕಳಿಸಿ ವಿಚಾರ ಮಾಡಿರಿ, ಕಾರ್ಯವು ಎಲ್ಲಿಯಾದರೂ ನಡೆಯುತ್ತೆ ಎಂದು ಚೆನ್ನಾಗಿ ಆಲೋಚಿಸಿರಿ. ತನ್ನ ದೇವತೆಗಳು ದೇವರಲ್ಲದೇ ಇದ್ದರೂ ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತು. ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದ್ದನ್ನು ಆರಿಸಿಕೊಂಡಿದ್ದಾರೆ. ನೋಡಿ ಪ್ರಿಯರೇ, ಇಸ್ರಾಯೇಲಿಯರ ಜನಾಂಗದವರು ಏನು ಮಾಡಿದಾರಂದ್ರೆ, ಯೆಹೋವ ದೇವರನ್ನು ಬಿಟ್ಟು ಅವರಿಗೆ ಇಷ್ಟ ಬಂದಂತ ದೇವತೆಯನ್ನು ಮಾಡಿಕೊಂಡು ಇವ್ರು ಏನ್ ಮಾಡ್ತಿದ್ದಾರೆ? ದೇವರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಪ್ರಿಯರೇ. ದೇವರ ಒಂದು ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಅವ್ರ ಹತ್ರ ದೇವರು ಹೇಳ್ಕೊಳ್ತಾ ಇದ್ದಾನೆ, ವಿಚಾರ ಮಾಡ್ರಿ. ಇನ್ನೊಂದು ಈ ಕೇದಾರ ದೀಪಗಳನ್ನು ಹೋಗಿ ನೋಡಿರಿ,
ಇಲ್ಲೊಂದು ನಾನು ಸೃಷ್ಟಿಯಲ್ಲಿ ಅನೇಕ ವಿಷಯಗಳನ್ನ, ಅನೇಕ ಒಂದು ಗಿಡ ಮರಗಳನ್ನಾಗಿರ್ಬೋದು, ಒಂದು ಬಂಡೆಗಳನ್ನಾಗಿರ್ಬೋದು, ಇವೆಲ್ಲವನ್ನು ಕೇಳಿರಿ, ಇದನ್ನು ಯಾರು ಸೃಷ್ಟಿ ಮಾಡಿದಾನೆ, ಇವೆಲ್ಲವನ್ನು ನೋಡಿ ಆದ್ರೂ ನನ್ನನ್ನು ತಿಳಿದುಕೊಳ್ರಿ, ನಾನೇ ದೇವರು. ಕೆಲ್ಸಕ್ಕ ಬಾರದಂತ ಅವರನ್ನು ನೀವು ದೇವರಾಗಿ ಮಾಡಿಕೊಳ್ಳಬೇಡಿರಿ ಎಂದ್ಬಿಟ್ಟು ದೇವರು ತನ್ನ ಜನಾಂಗದ ಹತ್ರ ಹೇಳ್ಕೊಂತಿರುವಾಗಲೂ ಕೂಡ ಆ ಜನಾಂಗದವರು ಏನು ಮಾಡಿದ್ರು, ದೇವರ ಒಂದು ದ್ರೋಹ ಮಾಡಿದ್ರು ಪ್ರಿಯರೇ. ಆದರೂ ಕೂಡ ಅವರನ್ನು ಕ್ಷಮಿಸಿ ದೇವರು ಏನು ಮಾಡ್ತಿದ್ದಾರೆ, ಪ್ರವಾದಿಗಳ ಮುಖಾಂತರ ತಾನು ಯಾರು ಎಂಬುದನ್ನು ತನ್ನ ಜನರಿಗೆ ಹೇಳುವುದಕ್ಕೆ ಇಷ್ಟಪಡ್ತಿದ್ದಾರೆ ಪ್ರಿಯರೇ. ನಾವು ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಇರ್ಮೀಯನ ಗ್ರಂಥ 18ನೇ ಅಧ್ಯಾಯ 18ನೇ ವಚನ. ಇರ್ಮೀಯನ ಗ್ರಂಥ 18ನೇ ಅಧ್ಯಾಯ 18ನೇ ವಚನ. ಆಗ ಅವರು ಯೆರೆಮೀಯನಿಗೆ ವಿರುದ್ಧವಾಗಿ ಒಳಸಂಚು ಮಾಡೋಣ ಬನ್ನಿರಿ, ಧರ್ಮೋಪದೇಶವು ಯಾಜಕನಿಂದ ಮಂತ್ರಾಲೋಚನೆ ಜ್ಞಾನಿಯಿಂದ ದೈವೋಕ್ತಿಯ ಪ್ರವಾದಿಯಿಂದ ಎಂದಿಗೂ ತಪ್ಪದಷ್ಟೇ ಬನ್ನಿರಿ. ಅವನನ್ನು ಬಾಯಿಂದ ಬಡಿಯೋಣ, ಅವನ ಯಾವ ಮಾತಿಗೂ ಕಿವಿಗೊಡದಿರುವ ಎಂದುಕೊಂಡರು. ಸಾಕು ಪ್ರಿಯರೇ. ಇಲ್ಲಿ ದೇವರು ಮತ್ತೆ ಇವರ ಮೇಲೆ ಕನಿಕರ ಪಟ್ಟು ಇರ್ಮೀಯನು ಎಂಬ ಪ್ರವಾದಿಯನ್ನು ಇವ್ರ ಹತ್ರ ಕಳಿಸ್ತಾನೆ ಪ್ರಿಯರೇ. ನೀವು ಪಾಪದಲ್ಲೇ ಇದ್ದೀರಾ, ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದೀರಾ, ಈಗಲಾದ್ರೂ ನೀವು ನಿಜವಾದ ದೇವರನ್ನು ತಿಳಿದುಕೊಂಡು ದೇವರ ಒಂದು ಉಪದೇಶವನ್ನು ಕೇಳಿರಿ, ನಿಮ್ಮ ಒಂದು ನಡವಳಿಕೆಯನ್ನು ಸರಿ ಮಾಡಿಕೊಳ್ಳಿರಿ ಎಂದುಬಿಟ್ಟು ಇರ್ಮೀಯ ಪ್ರವಾದಿ ಮುಖಾಂತರ ಅನೇಕ ಜನರಿಗೆ ತಿಳಿಸೋದಕ್ಕೆ ದೇವರು ಇಷ್ಟಪಡ್ತಿದ್ದಾನೆ ಪ್ರಿಯರೇ. ಆದರೂ ಕೂಡ ಈ ಜನಾಂಗದವರು ಇರ್ಮೀಯನ ಒಂದು ಪ್ರವಾದಿಯನ್ನು ಕೂಡ ಆತನನ್ನು ಒಳಸಂಚು ಮಾಡಿ ಆತನ್ನು ಒಡೆದು ಬಡಿದು ಆತನ್ನು ಇಲ್ಲಿಂದ ದೂರ ಕಳಿಸಬೇಕು, ನಮ್ಗೆ ನಿಮ್ಮ ಮಾತುಗಳು ಕೇಳುವುದಕ್ಕೆ ಇಷ್ಟವಿಲ್ಲ, ಆತನ ಒಂದು ಪ್ರವಾದಿಯೊಂದು ಮಾತುಗಳನ್ನು ಯಾರು ಕಿವಿ ಕೊಡಬೇಡಿರಿ, ಆತನ ಒಂದು ಉಪದೇಶವನ್ನು ಯಾರು ಕೇಳಬೇಡಿರಿ, ನಾವು ನಮಗೆ ಇಷ್ಟಾನುಸಾರವಾಗಿ ನಾವು ಜೀವನ ಮಾಡೋಣ ಎಂದು ಬಿಟ್ಟು ಈ ಒಂದು ಜನಾಂಗದವರು ಅಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಆದರೂ ಕೂಡ ದೇವರು ಅವರನ್ನು ಬಿಡಲಿಲ್ಲ ಪ್ರಿಯರೇ. ದೇವರು ಮತ್ತೆ ಅವರನ್ನ ಮೇಲೆ ಕನಿಕರವನ್ನು ಪ್ರೀತಿಯನ್ನು ತೋರಿಸಿಬಿಟ್ಟು ಅವ್ರನ್ನ ಹೆಂಗಾದ್ರೂ ನಾನು ಕಾಪಾಡಬೇಕು, ಅವರು ನನ್ನ ಮಕ್ಕಳು ಅಂತ ಅಂದುಕೊಂಡು ದೇವರು ಅವರಿಗೋಸ್ಕರನೇ ಅವರ ಒಂದು ಮನಸ್ಥಿತಿಯನ್ನು ಅವರ ಒಂದು ಆಲೋಚನೆಯನ್ನು ಚೇಂಜ್ ಮಾಡಿ ನನ್ನ ಮಕ್ಕಳಾಗಿ ನಾನು ಮಾಡಿಕೊಳ್ಳಬೇಕು ಎಂದುಬಿಟ್ಟು ದೇವರು ಆಲೋಚನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ ನಾವು. ಮಲಾಕಿ ಗ್ರಂಥ 3ನೇ ಅಧ್ಯಾಯ 6ನೇ ವಚನ. ಮಲಾಕಿಯನು ಗ್ರಂಥ 3ನೇ ಅಧ್ಯಾಯ 6ನೇ ವಚನ. ಮೂರನೇ ಅಧ್ಯಾಯ 6ನೇ ವಚನ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದದರಿಂದ ಯಾಕೋಬನ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಇಸ್ರಾಯೇಲಿಯರಂದ್ರೆ ಯಾರು ಪ್ರಿಯರೇ? ಯಾಕೋಬನ ಸಂತತಿಯವರು. ಯಾಕೋಬನ ಸಂತತಿಯವರು ದೇವರಿಗೆ ದ್ರೋಹ ಮಾಡಿದರು, ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರು, ಅವರ ಇಷ್ಟಾನುಸಾರವಾಗಿ ವಿಗ್ರಹಗಳನ್ನು ಮಾಡಿಕೊಂಡು ಬಾಲ್ ದೇವತೆಯನ್ನು ಪೂಜೆ ಮಾಡುತ್ತಾ ದೇವರಿಗೆ ಅಸಹ್ಯ ಪಡುವಂತ ಕೆಲಸಗಳನ್ನು ಮಾಡಿದ್ರು ಕೂಡ ದೇವರು ಅವರನ್ನು ಬಿಡಲಿಲ್ಲ ಪ್ರಿಯರೇ. ನೀವು ನನ್ನ ಜನಾಂಗದವರು, ನಿಮಗೆ ನಾನೇ ದೇವರು, ನನಗೆ ನೀವೇ ಪ್ರಜೆಗಳು ಎಂದು ಬಿಟ್ಟು ಅವರನ್ನು ಪ್ರೀತಿಸಿ ಅವರ ಮೇಲೆ ದಯ ತೋರಿಸಿ ಅವರನ್ನು ತನ್ನ ಒಂದು ಜನಾಂಗವಾಗಿ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಯಾಕೋಬನ ಸಂತತಿಯವರೇ, ನೀವು ಏನೇ ಮಾಡಿದ್ರು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವು ಎಂದಿಗೂ ನೀವು ನಾಶನವಾಗೋದಿಲ್ಲ ಎಂದುಬಿಟ್ಟು ಇಸ್ರಾಯೇಲಿನ ಜನಾಂಗದವರಿಗೆ ದೇವರು ಹೇಳುತ್ತಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತಿನ ದಿನಮಾನದಲ್ಲಿ ಮನುಷ್ಯರಾದಂತ ನಾವು ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆದಿರ್ಬೋದು ಪ್ರಿಯರೇ, ದೇವರಿಗೆ ವಿರುದ್ಧವಾಗಿ ಮಾತನಾಡಿರ್ಬೋದು ಪ್ರಿಯರೇ, ದೇವರಿಗೆ ವಿರುದ್ಧವಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಸುಳ್ಳು ಸಾಕ್ಷಿಗಳನ್ನು ಹೇಳಿರ್ಬೋದು ಪ್ರಿಯರೇ, ಸುಳ್ಳು ಮಾತನಾಡಿರ್ಬೋದು ಪ್ರಿಯರೇ, ಅನೇಕ ಒಂದು ಶರೀರ ಕಾರ್ಯಗಳನ್ನು ಮಾಡಿರ್ಬೋದು ಪ್ರಿಯರೇ. ಆದರೂ ಕೂಡ ದೇವರು ಏನ್ ಹೇಳುತ್ತಾನೆ, ನಿನ್ನ ಪಾಪಗಳನ್ನು ನಾನು ಕ್ಷಮಿಸ್ತೀನಿ, ನನ್ನ ಇಷ್ಟಾನುಸಾರವಾಗಿ ನೀನು ಜೀವನ ಮಾಡ್ತೀಯಾ ಅಂದ್ಬಿಟ್ಟು ದೇವರು ನಮಗೆ ಕಾಲ ಅವಕಾಶವನ್ನು ಕೊಟ್ಟು ತನ್ನ ಮಾತುಗಳನ್ನು ದಿನ ನಮಗೆ ಬೋಧಿಸ್ತಾ ಇರ್ತಾನೆ ಪ್ರಿಯರೇ. ನಾವು ಮೊಬೈಲ್ ಅಲ್ಲಿ ನೋಡ್ಬೋದು, ಅನೇಕ
ವಾಕ್ಯ ಉಪದೇಶ ಮಾಡುವಂತ ಒಂದು ಸೇವಕರ ಮುಖಾಂತರ ಕೂಡ ನಾವು ಅನೇಕ ಮಾತುಗಳನ್ನು ಕೇಳಿದಾಗ ಇದು ದೇವರು ನನಗೋಸ್ಕರ ಹೇಳ್ತಾ ಇದ್ದಾನೇನು, ನನ್ನ ಜೀವನವನ್ನು ಬದಲಾಯಿಸುವುದಕ್ಕೆ ದೇವರು ನನಗೆ ಈ ಮಾತುಗಳನ್ನು ತಿಳಿಸ್ತಾ ಇದ್ದಾನೆ ಎಂದುಬಿಟ್ಟು ನಾವು ಅದನ್ನು ಅರ್ಥಿಕೊಂಡು ದೇವರ ಒಂದು ಇಷ್ಟಾನುಸಾರವಾಗಿ ಜೀವನ ಮಾಡೋರಾಗಿರ್ಬೇಕು ಪ್ರಿಯರೇ. ಮತ್ತೊಂದು ವಚನವನ್ನು ನೋಡಿಕೊಳ್ಳೋಣ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ ಪ್ರಲಾಪಗಳು 3ನೇ ಅಧ್ಯಾಯ 23ನೇ ವಚನ. ಪ್ರಲಾಪಗಳು 3ನೇ ಅಧ್ಯಾಯ 23ನೇ ವಚನ. ಪ್ರಲಾಪಗಳು 3ನೇ ಅಧ್ಯಾಯ 23ನೇ ವಚನ. ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯ ಸಂಗತಿಯು ದೊಡ್ಡದು. ನೋಡಿ ಪ್ರಿಯರೇ, ಮನುಷ್ಯರ ಮೇಲೆ ದೇವರು ದಿನ ಹೊಸದಾಗಿ ಪ್ರೀತಿ ಮಾಡಬೇಕು. ಹೊಸ ಒಂದು ದಿನವನ್ನು ನಮಗೆ ಇವತ್ತು ಈ ದಿನ ಕಳಿತು ನಾಳೆ ನಮ್ಗೆ ಬೆಳಗ್ಗೆ ನನಗೆ ಜೀವನ ಅವಕಾಶವನ್ನು ನನಗೆ ಸಜೀವರ ಲೆಕ್ಕದಲ್ಲಿಟ್ಟು ದೇವರು ನನ್ನ ಎಬ್ಬಿಸಿದ್ದಾನೆ ಅಂತಂದ್ರೆ ದೇವರು ನಮ್ಮನ್ನು ನಿಮ್ಮನ್ನು ಹೊಸದಾಗಿ ಪ್ರೀತಿ ಮಾಡಬೇಕು ಎಂದು ಆಲೋಚನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ಆತನ ಒಂದು ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ ಪ್ರಿಯರೇ. ಅನೇಕರು ಈ ರಾತ್ರಿ ಕಾಲದಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಅನೇಕ ಜನರು ಹೇಳ್ತಾ ಇಲ್ಲ ಪ್ರಿಯರೇ, ನಿದ್ದೆಯಲ್ಲೇ ಮರಣ ಆಗುತ್ತಾ ಇದ್ದಾರೆ ಪ್ರಿಯರೇ. ನಾವು ಮಾತ್ರ ಬೆಳಗ್ಗೆ ನಾವು ಎದ್ದು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀವಿ ಅಂತಂದ್ರೆ ಅದು ದೇವರ ಒಂದು ಕರುಣೆ, ದೇವರ ಒಂದು ದಯೆ, ದೇವರ ಒಂದು ಕೃಪೆ ಆಗಿರ್ಬೋದು ಪ್ರಿಯರೇ. ನಾವು ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ಒಂದೇ ಊರಿನವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಮುಂದಕ್ಕೆ ಓದಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ನೋಡಿ ಪ್ರಿಯರೇ, ದೇವರ ಒಂದು ಪ್ರೀತಿ, ದೇವರ ಒಂದು ಕರುಣೆ ಹೇಗಿದೆ ಅಂದ್ಬಿಟ್ರೆ, ನಾವು ಅನೇಕ ಯೌವನಸ್ಥರನ್ನು ಕೇಳಿದಾಗ ಅವರು ಹೇಳೋ ಮಾತು ಏನಂದ್ರೆ, ನಾವು ಅನೇಕ ಪಾಪಗಳಿಗೆ ಒಳಗಾಗ್ಬಿಟ್ಟಿದೀವಿ. ನಾವು ಇವಾಗ ಬಂದ್ಬಿಟ್ಟು ದೇವರ ಒಂದು ಇಷ್ಟಾನುಸಾರವಾಗಿ ಬದುಕಿರಿ ಅಂತ ಅಂದ್ಬಿಟ್ರೆ ನಮ್ಮ ಕೈಯಲ್ಲಿ ಆಗಿಲ್ಲ. ನಾವು ಪಾಪಕ್ಕೆ ಒಳಗಾಗ್ಬಿಟ್ಟಿದೀವಿ. ಅದನ್ನೇ ಚೇಂಜ್ ಮಾಡ್ಕೊಳಕ್ಕೆ ನಾವು ಆಗಲ್ಲ. ನಾವು ದೇವರ ಇಷ್ಟಾನುಸಾರವಾಗಿ ಬದುಕೋಕೆ ಆಗಲ್ಲ. ನಮ್ಮನ್ನು ಬಿಟ್ಟು ಬಿಡಿ, ನಮಗೆ ಒಂದು ದೀಕ್ಷಾ ಸ್ಥಾನ ಕೊಡಬೇಡಿ, ನಮಗೆ ಬಾಪ್ತಿಸಂ ಕೊಡಬೇಡಿ. ಯಾಕಂದ್ರೆ ಒಂದು ಸಲ ಬಾಪ್ತಿಸ ತಗೊಂಡ ಮೇಲೆ ನಾವು ದೇವರ ಒಂದು ನೀತಿಯಲ್ಲಿ ನಾವು ಜೀವನ ಮಾಡಬೇಕು, ದೇವರ ಮಾರ್ಗದಲ್ಲಿ ನಾವು ನಡೆಯಬೇಕು, ದೇವರಿಗೆ ಇಷ್ಟವಾಗುವಂತೆ ನಾವು ಜೀವನ ಮಾಡಬೇಕು. ಅದಕ್ಕಾಗಿ ನಾವು ಆತರ ಜೀವನ ಮಾಡಕ್ಕೆ ಆಗಲ್ಲ. ನಮ್ಮ ಜೀವನದಲ್ಲಿ ಅನೇಕ ಪಾಪಗಳನ್ನು ನಾವು ಮಾಡಿದ್ದೇವೆ, ಅನೇಕ ಅಪರಾಧಗಳನ್ನು ಮಾಡಿದ್ದೇವೆ. ಅದಕ್ಕೆ ನಮಗೆ ದೇವರ ಒಂದು ವಾಕ್ಯವನ್ನು ನಮ್ಗೆ ಬೋಧನೆ ಮಾಡಬೇಡಿರಿ, ನಮ್ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡ್ರಿ. ಒಂದು ವೇಳೆ ಬಾಪ್ತಿಸಂ ತಗೊಂಡು ನಾನು ಪಾಪ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಜಾಸ್ತಿ ಇರುತ್ತೆ. ದೇವರನ್ನು ತಿಳಿದುಕೊಳ್ಳದೆ ನಾನು ಪಾಪದಲ್ಲಿ ಇದ್ರೆ ಶಿಕ್ಷೆ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಅನೇಕ ಯೌವನಸ್ಥರು ಕೂಡ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ದೇವರು ಹೇಳ್ತಾನೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ ನಿಮ್ಮ ಅಪರಾಧಗಳನ್ನು ನಾನು ಎಂದಿಗೂ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಅದನ್ನು ಮೊರೆ ಮಾಡಿ ನಾನು ಹೊಸದಾಗಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ನನ್ನ ಮಾತಿಗೆ, ನನ್ನ ಉಪದೇಶಕ್ಕೆ ನೀವು ಕಿವಿಕೊಳ್ಳಿರಿ. ನಿಮ್ಮ ಮನಸ್ಸಿನಲ್ಲಿ ನನ್ನ ಮಾತುಗಳನ್ನು ಇಟ್ಟುಕೊಳ್ಳಿರಿ. ನನ್ನ ಮಕ್ಕಳಾಗಿ ಜೀವನ ಮಾಡಿರಿ ಎಂದು ಬಿಟ್ಟು ತಂದೆಯಾಗಿರುವ ದೇವರು ನಮ್ಮ ಹತ್ರ ಕೇಳಿಕೊಳ್ತಾ ಇದ್ದಾರೆ ಪ್ರಿಯರೇ. ನಾವು ನಮ್ಮ ಜೀವನ ಬಗ್ಗೆ ನಾವು ಆಲೋಚನೆ ಮಾಡುವಾಗ ನಮ್ಮ ಜೀವನದಲ್ಲಿ ನಡೆದಿರುವಂತ ಅನೇಕ ಸಂಘಟನೆಗಳು ನಮ್ಮನ್ನು ಕುಗ್ಗುವುದಕ್ಕೆ ಕಾರಣವಾಗ್ತವೆ ಪ್ರಿಯರೇ. ಆದರೆ ದೇವರ ಒಂದು ಮಾತನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ನಡೆದಾಗ ನಮ್ಮ ಜೀವನ ಬಹಳ ಬಂಗಾರವಾಗಿರುತ್ತೆ ಪ್ರಿಯರೇ. ದೇವರಿಗೆ ಒಂದು ಇಷ್ಟಕರವಾಗಿ ಇರುತ್ತೆ ಪ್ರಿಯರೇ. ಈ ಲೋಕದಲ್ಲಿ ಯಾರ ಪ್ರೀತಿ ಇಲ್ಲದೆ ನಾವು ಜೀವನ ಮಾಡಬಹುದು, ಆದರೆ ದೇವರ ಪ್ರೀತಿ ಇಲ್ಲದೆ, ದೇವರ ಒಂದು ದಯೆ ಇಲ್ಲದೆ, ದೇವರ ಒಂದು ಕರುಣೆ ಇಲ್ಲದೆ ಈ ಭೂಮಿ ಮೇಲೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ಒಂದು ಇಷ್ಟಾನುಸಾರವಾಗಿ ಜೀವನ ಮಾಡೋಣ. ಒಂದು ವೇಳೆ ಇಷ್ಟು
ಕಾಲದವರೆಗೆ ನಾವು ಪಾಪಗಳನ್ನು ಮಾಡಿದ್ದರು, ದೋಷಗಳನ್ನು ಮಾಡಿದ್ದರು, ದೇವರು ಕರಿತಾ ಇದ್ದಾನೆ, ನಿಮ್ಮ ಅಪರಾಧಗಳನ್ನೆಲ್ಲವನ್ನು ನಾನು ಕ್ಷಮಿಸಿ ಬಿಡುತ್ತೇನೆ, ನಾನು ಯಾವತ್ತೂ ಅವುಗಳನ್ನು ನೆನಪಿಗೆ ತಂದುಕೊಳ್ಳಲ್ಲ, ನಾನು ನನ್ನ ಬೆನ್ನ ಹಿಂದೆ ಅವುಗಳನ್ನು ಹಾಕಿಕೊಳ್ತೀನಿ, ನೀನು ನನ್ನ ಮಗಳಾಗಿ ನನ್ನ ಮಗನಾಗಿ ನನ್ನ ಇಷ್ಟಾನುಸಾರವಾಗಿ ನೀನು ಬದುಕುತ್ತೀಯ ಅಂದ್ಬಿಟ್ಟು ಈ ರಾತ್ರಿ ಕಾಲ ಸಮಯದಲ್ಲಿ ದೇವರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಪ್ರಿಯರೇ. ಈ ಮಾತುಗಳನ್ನು ಅರ್ಥ ಮಾಡಿಕೊಂಡ ನಾವು ದೇವರ ಒಂದು ಇಷ್ಟಾನುಸಾರವಾಗಿ ಜೀವನ ಮಾಡೋರಾಗಿರ್ಬೇಕು ಪ್ರಿಯರೇ. ನಮ್ಮ ಅಪರಾಧಗಳನ್ನು ನಮ್ಮ ದೋಷಗಳನ್ನು ದೇವರ ಹತ್ರ ಒಪ್ಪಿಕೊಂಡು ದೇವರ ಒಂದು ಮಗನಾಗಿ ಮಗಳಾಗಿ ಜೀವನ ಮಾಡೋರಾಗಿ ಇರಬೇಕು ಪ್ರಿಯರೇ. ನಾವು ಅದೇ ರೀತಿಯಾಗಿ ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಇರೆಮೀಯನ ಗ್ರಂಥ 31ನೇ ಅಧ್ಯಾಯ 33ನೇ ವಚನ. 31ನೇ ಅಧ್ಯಾಯ 33ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮ ಉಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು, ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಿರುವುದಿಲ್ಲ. ಸಾಕು ಪ್ರಿಯರೇ. ಇವಾಗ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಇಸ್ರಾಯೇಲರಿಗೆ. ಆ ಒಂದು ದೇವರ ಉಪದೇಶವನ್ನು, ದೇವರ ಮಾತುಗಳನ್ನು ಅವರು ಎಲ್ಲಿ ಇಟ್ಕೋಬೇಕಂತೆ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ದೇವರ ಇಷ್ಟಾನುಸಾರವಾಗಿ ಜೀವನ ಮಾಡಬೇಕು. ಆಗ ನೀವು ನನಗೆ ಪ್ರಜೆಗಳಾಗಿರ್ತೀರಾ, ನಾನು ನಿಮಗೆ ಪ್ರಜೆಗಳಾಗಿರ್ತೀನಿ. ಹಿಂದೇನು ನಡೆದೈತೋ ಅದನ್ನು ಮರ್ತು ಬಿಡ್ರಿ, ನಾನು ಕೂಡ ಮರ್ತು ಹೋಗ್ಬಿಡ್ತೀನಿ. ಇವಾಗಿಂದ ನೀವು ನನ್ನ ಪ್ರಜೆಗಳು, ನಾನು ನಿಮ್ಮ ದೇವರಾಗಿ ಇರ್ತೀನಿ ಎಂದು ಬಿಟ್ಟು ಇಸ್ರಾಯೇಲರಿಗೆ ಹೇಳ್ಕೊಂಡ್ರು. ಇವತ್ತು ಈ ರಾತ್ರಿ ಕಾಲ ಸಮಯದಲ್ಲಿ ನಮಗೂ ಹೇಳ್ಕೊಳ್ತಿದ್ದಾರೆ, ಇವತ್ತಿನಿಂದ ನಿಮ್ಮೊಂದಿಗೆ ನಾನು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ, ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನೀವು ನಡೀರಿ, ನಾನು ನಿಮಗೆ ದೇವರಾಗಿದ್ದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ನಡೆಸ್ತೀನಿ ಅಂತ ಅಂದ್ಬಿಟ್ಟು ದೇವರು ಹೇಳ್ಕೊಳ್ತಾ ಇದ್ದಾರೆ ಪ್ರಿಯರೇ. ನಾವು ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಯೆಶಾಯನ ಗ್ರಂಥ 54ನೇ ಅಧ್ಯಾಯ 13-14 ವಚನಗಳು ಪ್ರಿಯರೇ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಧರ್ಮವೇ ನಿನಗೆ ಆಧಾರ. ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು. ಸಾಕು ಪ್ರಿಯರೇ. ನಾವು ಯಾವಾಗಾದ್ರೂ ದೇವರ ಒಂದು ಮಾತುಗಳನ್ನು, ದೇವರ ಉಪದೇಶವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಧರ್ಮಕ್ಕೆ ಆಧಾರವಾಗಿ ನಾವು ಜೀವನ ಮಾಡ್ತಿರುವಾಗ ನಮಗೆ ಹಿಂಸೆಗಳು ಇರುವುದಿಲ್ಲ, ನಾಶನವು ನಮ್ಮ ಹತ್ತಿರಕ್ಕೂ ಬರುವುದಿಲ್ಲ, ನಾಶನವು ನಮಗೆ ದೂರವಾಗಿರುತ್ತೆ ಪ್ರಿಯರೇ. ಯಾಕೆ ದೂರವಾಗಿರುತ್ತಂದ್ರೆ ನಮ್ಮ ಪಕ್ಕದಲ್ಲಿ ಯಾರು ಇರ್ತಾರೆ ಪ್ರಿಯರೇ? ತಂದೆಯಾಗಿರುವ ದೇವರು ಇರ್ತಾರೆ ಪ್ರಿಯರೇ. ಆದ ಕಾರಣ ಯಾವ ಹಿಂಸೆ ಆಗಲಿ, ಯಾವ ನಾಶನವಾಗಲಿ ನಮ್ಮ ಹತ್ತಿರಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೊತೆಯಲ್ಲಿ ದೇವರಿದ್ದಾಗ, ನಾವು ದೇವರೊಂದಿಗೆ ನಡೆದುಕೊಂಡಾಗ ನಾವು ಏನೇ ಕಷ್ಟ ಬಂದ್ರು, ಏನೇ ದುಃಖ ಬಂದ್ರು ನಾವು ಎದುರವರು ಆಗಲ್ಲ ಪ್ರಿಯರೇ. ನಾವು ದೇವರ ಮಾತುಗಳನ್ನು ನಾವು ಕೇಳಿ ದೇವರ ಇಷ್ಟಾನುಸಾರವಾಗಿ ನಾವು ನಡೆದುಕೊಂಡಾಗ ಅನೇಕ ವಿರೋಧಿಗಳು ನಮ್ಮ ಎದುರಲ್ಲಿ ಬಂದು ನಿಂತರೂ ನಮಗೆ ಯಾವ ಭಯನೂ ಆಗಲ್ಲ ಅಂದ್ಬಿಟ್ಟು ಕೆಳಗಡೆ ವಚನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಕೆಳಗಡೆ ವಚನವನ್ನು ನೋಡಿಕೊಳ್ಳೋಣ. ನಿನ್ನ ಹತ್ತಿರಕ್ಕೆ ಬಾರದು, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ನಿನ್ನ ನಿಮಿತ್ತ ಕೆಡವಲ್ಪಡುವರು. ಸಾಕು ಪ್ರಿಯರೇ. ನಮ್ಮ ಮೇಲೆ ಯಾರಾದ್ರೂ ವ್ಯತಿರೇಕವಾಗಿ ಮಾತನಾಡಿದರೆ ನಿನ್ನ ಪರವಾಗಿ ನಾನು ನಿಂತುಕೊಂಡು ಅವರನ್ನು
ಕೆಡುವುತ್ತೀನಿ ಅಂದ್ಬಿಟ್ಟು ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ದೇವರ ಇಷ್ಟಾನುಸಾರವಾಗಿ ನಾವು ಜೀವನ ಮಾಡುವಾಗ ಈ ಲೋಕದಲ್ಲಿ ಆಗಲೇ ನಾವು ಯಾವ ವಿಷಯದಕ್ಕೂ ಭಯ ಪಡುವುದಿಲ್ಲ, ಯಾವ ಸಂದರ್ಭದಲ್ಲೂ ನಾವು ಹೆದರುವುದಿಲ್ಲ. ಯಾಕಂದ್ರೆ ಹಿಂಸೆಯು ನಮ್ಗೆ ದೂರವಾಗಿರುತ್ತೆ, ನಾಶನವು ನಮ್ಗೆ ದೂರವಾಗಿರುತ್ತೆ. ಯಾಕಂದ್ರೆ ದೇವರು ನಮ್ಮ ಪಕ್ಕದಲ್ಲಿ ಇದ್ದಾರೆ ಪ್ರಿಯರೇ, ನಮ್ಮ ಜೊತೆಯಲ್ಲಿ ಇದ್ದಾರೆ ಪ್ರಿಯರೇ. ಆತನ ಒಂದು ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ದೇವರ ಇಷ್ಟಾನುಸಾರವಾಗಿ ಜೀವನ ಮಾಡೋಣ. ಇಸ್ರಾಯೇಲಿಯರನ್ನೇ ದೇವರು ಅಷ್ಟೊಂದು ದ್ರೋಹ ಮಾಡಿದ್ರು ಅವರನ್ನೇ ಬಿಡಲಿಲ್ಲ, ಇನ್ನ ನಮ್ಮನ್ನು ಕೈ ಬಿಡೋದಿಲ್ಲ ಎಂದು ಬಿಟ್ಟು ನಾವು ಅರ್ಥ ಮಾಡಿಕೊಂಡು ಇವತ್ತಿನಿಂದಾಗಲೂ ನಾವು ದೇವರ ಇಷ್ಟಾನುಸಾರವಾಗಿ ಜೀವನ ಮಾಡೋವರಾಗಿರೋಣ ಪ್ರಿಯರೇ. ದೇವರು ನಮ್ಮ ಪಾಪಗಳನ್ನು ಅಲ್ಲ, ನಮ್ಮ ಒಂದು ಪ್ರೀತಿಯನ್ನು ದೇವರು ಕೋರ್ತಾ ಇದ್ದಾರೆ ಪ್ರಿಯರೇ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಂಡು ದೇವರಿಗೋಸ್ಕರ ಇರೋಣ ಪ್ರಿಯರೇ. ಯಾಕಂದ್ರೆ ದೇವರು ದಿನಾಗಲೂ ನಮಗೆ ಹೊಸ ಪ್ರೀತಿಯನ್ನು, ಹೊಸ ವಾತ್ಸಲ್ಯವನ್ನು ನಮಗೆ ಕೊಟ್ಟು ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಪ್ರಿಯರೇ. ನಮಗೆ ಒಂದು ಆಯುಷ್ ಕಾಲವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಅಂತ ದೇವರಿಗೆ ನಾವು ವಿಧೇಯರಾಗಿ ಜೀವನ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಲೋಕದಲ್ಲಿರುವ ನನ್ನ ತಂದೆ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳಪ್ಪ ತಂದೆ. ಈಗೋ ದೇವರೇ, ಈ ಲೋಕದಲ್ಲಿ ಜೀವನ ಮಾಡ್ತಿರುವಂತ ನಾವು ತಂದೆ ಅನೇಕ ಅಪರಾಧಗಳಲ್ಲಿ ಬಿದ್ದಾಗಲೂ ಕೂಡ ತಂದೆ ನಿನ್ನ ಕರುಣೆಯಿಂದ, ನಿನ್ನ ಪ್ರೀತಿಯಿಂದ ತಂದೆ ನಮ್ಮನ್ನು ಬದುಕಿಸಿದ್ದಕ್ಕಾಗಿ ನಿನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆಪ್ಪ ತಂದೆ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ತಂದೆ ನಿಮಗೆ ಇಷ್ಟಾನುಸಾರವಾಗಿ ಜೀವನ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿರಿ. ನಮಗೆ ಧೈರ್ಯ ಬಲವನ್ನು ಕೊಡಿರಿ ದೇವರೇ. ಪಾಪಕ್ಕೆ ದೂರವಾಗಿ ಜೀವಿಸುವಂತ ಜೀವಿತವನ್ನು ನಮಗೆ ಅನುಗ್ರಹಿಸಿರಿ ಅಂತ ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ನಿಮ್ಮ ಮಾತುಗಳನ್ನು ಕೇಳಿರುವ ಪ್ರತಿಯೊಂದು ಮಕ್ಕಳನ್ನು, ಅವರ ಹೃದಯವನ್ನು ತಂದೆ ತೆರೀರಿ ಪ್ರಭುವೆ. ಹೊಸ ಒಂದು ನೂತನವಾದ ಸ್ವಭಾವವನ್ನು ಕೊಟ್ಟು ತಂದೆ ನಿಮ್ಮ ಒಂದು ಮಾತುಗಳ ಅನುಸಾರವಾಗಿ ಜೀವನ ಮಾಡುವುದಕ್ಕೆ ನಮ್ಗೆ ಸಹಾಯ ಮಾಡಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ಅನೇಕರು ಸೇವಕರು ತಂದೆ ಅನಾರೋಗ್ಯದಲ್ಲಿ ಇರುವಾಗ ತಂದೆ ನೀವು ಮುಟ್ಟಿರಿ, ಬಲಪಡಿಸಿರಿ ಪ್ರಭುವೆ. ಅನೇಕ ಒಂದು ಊರುಗಳಲ್ಲಿ ಸುವಾರ್ತೆ ಇಲ್ಲದೆ ತಂದೆ ಅನೇಕ ಆತ್ಮಗಳು ನಾಶನವಾಗಿ ಹೋಗ್ತಾ ಇದ್ದಾವೆ ಪ್ರಿಯರೇ. ಅನೇಕ ಆತ್ಮಗಳು ನಾಶನವಾಗಿ ಹೋಗ್ತಾ ಇದ್ದಾವೆ. ನಿಮ್ಮ ಸೇವಕರನ್ನು ಕಳಿಸಿ ತಂದೆ ನಿಮ್ಮ ಒಂದು ಸುವಾರ್ಥ ನಿಮಿತ್ತವಾಗಿ ಅವರನ್ನು ಉಪಯೋಗಿಸಿಕೊಳ್ಳುತ್ತಾ ಎಂದು ಕೇಳುತ್ತಿದ್ದೇನಪ್ಪ ತಂದೆ. ಅವರಿಗೆ ಒಳ್ಳೆ ಆರೋಗ್ಯವನ್ನು, ಆಯುಷ್ ಕಾಲವನ್ನು ಕೊಟ್ಟು ನೀವು ಕಾಪಾಡುತ್ತೀರಿ ಎಂದು ನಂಬುತ್ತಿದ್ದೇನಪ್ಪ ತಂದೆ. ಅನೇಕರು ಆತ್ಮೀಯರು ಕೂಡ ತಂದೆ ಅನಾರೋಗ್ಯದಲ್ಲಿ ಇದ್ದಾರೆ ತಂದೆ, ಅವರನ್ನು ಕೂಡ ಮುಟ್ಟಿ ಸ್ವಸ್ಥಪಡಿಸಿರಿ, ಬಲಪಡಿಸಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ದೇವರೇ, ಅನೇಕರನ್ನು ನೀವು ಕಾಪಾಡುವ ದೇವರಾಗಿದ್ದೀರಾ, ಅನೇಕರನ್ನು ಸೃಷ್ಟಿಸುವಂತ ದೇವರು ಆಗಿದ್ದೀರಪ್ಪ ತಂದೆ. ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡು ನಿಮಗೆ ಇಷ್ಟಾನುಸಾರವಾಗಿ ಜೀವನ ಮಾಡುವಂತ ಮನಸ್ಥಿತಿಗಳನ್ನು ನಮಗೆ ಅನುಗ್ರಹಿಸಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ನಮ್ಮ ಮಾತುಗಳಲ್ಲಿ, ನಮ್ಮ ನಡೆ ನುಡಿಗಳನ್ನು ತಿಳಿದಂತ ದೇವರು ನಮ್ಮ ಒಂದು ಜೀವನವನ್ನು ನಿಮ್ಮ ಒಂದು ಮಾರ್ಗದಲ್ಲಿ ಇಟ್ಟು ನಾವು ನಡೆಯುವುದಕ್ಕೆ ಸಹಾಯ ಮಾಡ್ತೀರಿ ಎಂದು ನಂಬುತ್ತಾ ಎಲ್ಲರನ್ನೂ ನಿಮ್ಮ ಕೈಗೆ ಒಪ್ಪಿಸಿಕೊಳ್ಳುತ್ತಾ ನಮ್ಮ ರಕ್ಷಕನು ಪ್ರಿಯ ಕುರ್ಮಾದನಾದ ಯೇಸು ಕ್ರಿಸ್ತ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿದ್ದೀನಪ್ಪ ತಂದೆ. ಆಮೇನ್.